ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಿಗೆ ಸ್ವಾಗತ. ಇವತ್ತಿಗೆ ನಾವು ತೋಟಕ್ಕೆ ಹೊರಟಿದ್ದೇವೆ. ಯಾಕೆ ಹೊರಟದು? ನಿನ್ನೆ ಜೋರು ಮಳೆ ಬಂದಿದೆ, ಹಾಗಾಗಿ ತೆಂಗಿನಕಾಯಿ ಎಲ್ಲ ಬಿದ್ದಿರುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ನಾವು ಈಗ ತೋಟಕ್ಕೆ ಹೋಗ್ಲಿಕ್ಕೆ ಹೊರಟಿದ್ದೇವೆ. ಅಮ್ಮ ಇಲ್ಲಿದ್ದಾರೆ, ನಾನು ಅವನ ಜೊತೆ ಅವನಿಗೆ ಹೆಲ್ಪಿಗೆ ಹೋಗುವಂತ. ತೆಂಗಿನಕಾಯಿ ಜಾಸ್ತಿ ಇದ್ರೆ ಎರಡೆರಡು ಗೋಣಿಯಲ್ಲಿ ತರಬೇಕಾಗ್ತದೆ. ಇವತ್ತು ನಿನ್ನೆ ಗಾಳಿ ಇದ್ದ ಕಾರಣ ಜಾಸ್ತಿ ಬಿದ್ದಿರ್ಬೋದು ಅಂತ ಅನಿಸ್ತದೆ. ಹಾಗೆ ನೋಡುವ ಎಷ್ಟಿರ್ತದೆ ಅಂತ. ಇವಾಗ ತುಂಬಾ ಜನ 60-70% ಜನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗೂ ವಿಡಿಯೋಕ್ಕೆ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ. ನಿಮ್ಗೆ ನಾವು ಹಾಕುವಂತಹ ಕಂಟೆಂಟ್ ಇಷ್ಟ ಆಗ್ತಿದೆ ಅಂತ ಇದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ಮಳೆ ಚೆನ್ನಾಗಿ ಬಂದಿದೆ. ನಿನ್ನೆ ಸಾಧಾರಣ ಎಷ್ಟು ಗಂಟೆತ್ತು ಬಂದಿಕ್ಕು? 1 ಗಂಟೆ ಬಂದಿದ್ದಾಳೆ, ಒಂದೂವರೆ ಹೊತ್ತಪ್ಪ. ಮತ್ತೆ ಇರುಳು ಬೈಂದಲ್ಲ, ಇರುಳು ರಾತ್ರಿನೂ ಬಂದಿದೆ ವಾಪಸ್. 1-1.5 ಗಂಟೆ ಮೇಲೆ ಬಂದಿರ್ಬೋದು. ಆದರೆ ನಾವು ಸ್ಪ್ರಿಂಕ್ಲರ್ ಹಾಕೋದ್ರಿಂದ ಜಾಸ್ತಿ ನೀರು ಆಗ್ತದೆ. ಸ್ಪ್ರಿಂಕ್ಲರ್ ಒಂದು ರೌಂಡ್ ಹೀಗೆ ಹೊಡೆದುಕೊಂಡಲ್ಲ, ಇದು ಒಮ್ಮೆಲೆ ಮೇಲೆಯಿಂದ ಬೀಳ್ತಾನೆ ಇರ್ತದಲ್ಲ, ಹಾಗೆ ನೀರು ಜಾಸ್ತಿ ಬಂದಿರ್ತದೆ. ಮತ್ತೆ ಇಲ್ಲಿ ಕಣಿಯಲ್ಲೆಲ್ಲ ನೀರು ಹೊಡೆದು ಗೊತ್ತಾಗ್ತದೆ. ನೋಡಿ, ಕಣಿಯಲ್ಲೆಲ್ಲ ನೀರು ಹೋದ್ರೆ, ಈ ಕಣಿಯಲ್ಲಿ ನೀರು ಹೋಗಿದೆ ಫುಲ್, ಮಣ್ಣು ಸ್ವಲ್ಪ ಕೊಚ್ಚಿಕೊಂಡು ಹೋಗ್ತಾವಲ್ಲ, ಹಾಗೆ ಗೊತ್ತಾಗ್ತದೆ. ಹಾಗೆ ಗೊತ್ತಾಗ್ತಾ ಉಂಟು. ಹಾಗೆ ನೀರು ಹಾಕೋ ಕೆಲಸ ಇಲ್ಲ. ಅದಕ್ಕೆ ನಮಗೆ ಮತ್ತೆ ಕರೆಂಟ್ ಕಂಬ ಸಹ ರೋಡಲ್ಲಿ ಬಿದ್ದಿತ್ತಂತೆ ನಿನ್ನೆ ಆದಿತ್ಯ ಬರುವಾಗ. ಹಾಗೆ ಕರೆಂಟು ಇಲ್ಲ, ಅದೆಲ್ಲ ಸರಿ ಆದಮೇಲೆ ಬರಬೇಕಷ್ಟೆ. ಇವತ್ತು ನೀರು ಹಾಕೋ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ ಇದ್ರೂ ಕೂಡ. ಆದರೆ ನಮಗೆ ನೀರು ಬೇಡ ಈಗ. ಯಾವಾಗ ಇನ್ನೊಮ್ಮೆ ಒಂದು ಮಳೆ ಬಂದರೆ ಹಾಗೆ ನೀರಿನ ಕೆಲಸ ಸುಲಭ ಆಗ್ತದೆ ಸ್ವಲ್ಪ. ನಿನ್ನೆ ಬಂದ ಮಳೆಯಲ್ಲಿ ಎಷ್ಟು ದಿನಕ್ಕೆ ನೀರು ಬೇಡ ಹಾಕೋದು? 1 ವಾರಕ್ಕೆ ಬೇಡುವ ಅಂತ ಕಾಣ್ತದೆ ನನಗೆ, ಮತ್ತೆ ಗೊತ್ತಿಲ್ಲ. ಸಸ್ತೋಟಕ್ಕೆ ಬೇಕಾದಿತ್ತು ಅಂತ, ಬಿಸಿಲಿದೆ. ನಮ್ಮ ಕೆಳಗಿನ ತೋಟಕ್ಕೆಲ್ಲ ನೀರು ಬೇಕಾಗಲಿಕ್ಕಿಲ್ಲ 1 ವಾರ. ಇಲ್ಲಿ ಯಾರಿದ್ದಾರೆ ನೋಡಿ, ಇವರು ಸಹ ಇದ್ದಾರೆ, ಮುಂದೆ ಹೋಗಿ ಕಾಯ್ತಾ ಇದ್ದಾರೆ ನಮಗೆ. ನಾವು ಹಿಂದಿನಿಂದ ಬಂದದ್ದು. ಇವರು ಭಯಂಕರ ಕೆಲಸ ಮಾಡುವವರಾಗೆ ಕಾಣ್ತಾ ಉಂಟು. ತಲೆಗೆಲ್ಲ ಬಟ್ಟೆ ಕಟ್ಕೊಂಡಿದ್ದಾರೆ. ಎಂತ ಇರುವ ಕೆಲಸ. ಒಂದು ತಿಂಗಳಿನ ಆಫೀಸಿನ ಬಿಸಿ ಶೆಡ್ಯೂಲ್ ಮುಗಿಸಿ ಬಂದು ತೋಟದ ಕೆಲಸ ಎಲ್ಲ ಮಾಡುವಾಗ ಒಂಥರ ಖುಷಿ ಆಗ್ತದೆ. ಆದರೂ ಮಾಡೋದಿಲ್ಲ ಅಂತ ಬೈಯುವುದು ನನ್ನ ಹೆಂಡತಿ. ಮತ್ತೆ ಹೆಂಡತಿ ಅಂದರೆ ಇರುವುದೇ ಬೈಲಿಕ್ಕಲ್ವಾ. ನಾನೀಗ ಈ ಸೈಡಲ್ಲಿ ನೋಡಿಕೊಂಡು ಬಂದೆ. ಇಲ್ಲಿ ತೆಂಗಿನಕಾಯಿಗಳೇನು ಇಲ್ಲ, ಆ ಕಡೆ ಇದೆ ಅಂತೆ ಅಮ್ಮ ಹೇಳಿದ್ರು. ಎಲ್ಲಿದ್ದು? ಬೇಲಿಗೆ ಬಿದ್ದು ಮುದ್ದರಿದೆಲ್ಲ ಮಾಡಲು ಬಿದ್ದು ಇದ್ದ. ಹಾಂ, ನನಗೆ ಮಿಸ್ ಆಗಿದೆ ಆಯ್ತಾ. ಅಲ್ಲಿ ಅಪ್ಪನಿಗೊಂದು ಕೈ ಸಿಕ್ಕಿತ್ತು. ನಾನು ವೀಡಿಯೋ ಮಾಡಿಕೊಂಡು ಬರುವಾಗ ನನಗೆ ಕಾಣಲಿಲ್ಲ ಆಯ್ತಾ. ನೋಡಿ, ಇಲ್ಲಿ ಸಹ ಒಂದಿತ್ತು. ದಾರಿ ನೋಡದೆ ಕ್ಯಾಮ್ರಾ ನೋಡಿಕೊಂಡು ಬಂದಾಗ ಗೊತ್ತಾಗಲಿ. ತೋಟದಲ್ಲಿ ನೋಡಿ, ನಿನ್ನೆ ಮಳೆ ಬಂದದ್ದಕ್ಕೆ ಅಷ್ಟು ನೀರಾಗಿ ಸಣ್ಣಕ್ಕೆ ಬಂದಿದೆ. ಎಲ್ಲ ಬಂದ ನೀರು ಎರ್ಕಿದ್ದು ತೋಟಕ್ಕೆ. ಇನ್ನು ಹದಾಕ ಮಳೆ ಬಂದ ಕಾರಣ ಮಳೆ ಎಷ್ಟಾಕು ಸಾಕಿದ್ದು. ನೀರಿಗೆ ಇನ್ನೊಂದು 10 ದಿನಕ್ಕೆ ನೀರು ಬೇಡ. ಒಳ್ಳೆ ಬಂದಿದೆ. ತೋಟದ ಕಳೆ ಎಲ್ಲ ತೆಗಿಬೇಕು, ಸಿಕ್ಕಾಪಟ್ಟೆ ಹುಲ್ಲು ಬಂದಿದೆ ನೋಡಿ. ಹಾಗೆ ಕೆಲಸದವರು ಸಿಗುವುದಿಲ್ಲ. ಈಗ ಬರಲಿಕ್ಕೆ ಹೇಳಬೇಕು, ನಾಳೆ ಹೇಗಾಗ್ತದೆ ಅಂಥೇಳಿ. ಮತ್ತು ಪುನಃ ನನಗೆ ಆಫೀಸಿಗೆ ಹೋಗ್ಲಿಕ್ಕಾಯಿತು. ಜನ ಬೇಕು ಹಾಕಿ ನಾನು ಇಲ್ಲಿ ಗೋಣಿ ಹಿಡಿತೇನೆ. ಇವರಲ್ಲಿ ಕಾಯಿ ಹೆಕ್ಕಿ ಹಾಕ್ತಾ ಇದ್ದಾರೆ. ಅಂದರೆ ಆಗಲ್ಲ, ಎಲ್ಲರೂ ಸೇರಿ ಕೆಲಸ ಮಾಡಿದರೆ ಕೆಲಸ ಕಮ್ಮಿ ಆಗ್ತದೆ, ನಮಗೊಂದು ಆಸಕ್ತಿಯೂ ಹೆಚ್ಚುತ್ತದೆ ನೋಡಿ. ಹಾಗೆ ಅಲ್ಲ, ಇಲ್ಲ ಇದ್ರೆ ಅವರು ಯಾವಾಗಲೂ ಒಬ್ಬನೇ ಮಾಡೋದು, ನನ್ನ ಹೆಂಡತಿಯೇ ಮಾಡೋದೆಲ್ಲ. ಹಾಗೆ ನಾವು ಮನೆಯಲ್ಲೇ ನಡೆಯುವುದು, ಅವ್ರ ಮನೆ ನಡೆಸುವವರು. ತೆಂಗಿನಕಾಯಿ 1 ಗೋಣಿಯನ್ನು ಅವನು ಕೊಂಡೋಗ್ತಾ ಇದ್ದಾನೆ. ನಾನು ಇಲ್ಲಿಗ ಇನ್ನು ಮೂಲೆಯಲ್ಲಿ ಒಂದು ಮರದ್ದುಂಟು, ಮತ್ತು ಆ ಸೈಡಲ್ಲಿ ಉಂಟು, ಅದನ್ನು ಹೆಕ್ಲಿಕ್ಕಂತ ಹೋಗ್ತಾ ಇದ್ದೇನೆ. ಇಲ್ಲಿ ಒಂದು ಉಂಟಾಯ್ತಾ ಮರದಲ್ಲಿ. ನಾನು ಮೊನ್ನೆ ಕಡ್ದದೆಲ್ಲ ಒಣಗ್ತಾ ಉಂಟಷ್ಟೇ. ಮಳೆ ಬಂದ ಕಾರಣ ಇವತ್ತು ಬಿಸಿಲಿಲ್ಲದಿದ್ದರೆ ಒಣಗಲಿಕ್ಕಿಲ್ಲ. ಇದೆಲ್ಲ ನೋಡಿ, ಇದು ಬಾಡಿದೆ ನೋಡಿ, ಒಣಗಿಲ್ಲ. ಇಲ್ಲಿ ನೋಡಿ ತೆಂಗಿನಕಾಯಿ ಇದೆ. ಇಲ್ಲಿ ಎಲ್ಲ ಹಂದಿಯೇ ತಿನ್ನುವ ಜಾಗ ಯಾವಾಗಲೂ. ಬೆಳಿಗ್ಗೆ ಅಲ್ಲದ ಚಂಡಿ ಅದರಳಿಯ ಮಳೆ ಚಳಿ ಅದು ಚಳಿ ಆಗ್ತದಲ್ಲ, ಮತ್ತೆ ಡ್ರೆಸ್ ಬೇರೆ ಇಲ್ಲ ಹಾಗೆ ಬರಲಿಲ್ಲ ಅಂತ ಕಾಣ್ತದೆ.
ಹೆಚ್ಚಾಗಿ ಬರ್ತದೆ. ವಿಸಿಟ್ ಕೊಟ್ಟೊಮ್ಮೆ ತೋಟ ನೋಡಿ ಹೋಗೋದಿರೋದೇ ಇಲ್ಲ. ತೋಟ ಒಮ್ಮೆ ನೋಡಿ ಹೋಗೋದಿದ್ರೆ ಆಗೋದಿಲ್ಲ. ಇವರು ಬಂದ ಕಾರಣ ಭಯದಲ್ಲಿ ಬಂದಿಲ್ಲ ಆಯ್ತು, ಜೋರು ಮಾಡಿದ್ರಂತ. ನಾನು ಎದುರು ನನ್ನ ಹೆಂಡತಿಗೆ ಮಾತ್ರ ಆಯ್ತು ಅಂತಿ ನಿಂಗೋಗಮ್ಮ. ಇದೊಂದು ಕಾಯಿ ಉಂಟಾಯ್ತು, ಇವರಿಗೆ ಗೊತ್ತೇ ಇಲ್ಲ, ಅಲ್ಲಿ ಹೊರಗೆ ಉಂಟಾಗ ಹೇಳ್ತಾರೆ ನೋಡಿ, ಇದು ಸಹ ಕಾಯಿಯೇ. ವಿಷಯ ಆಗಲ್ಲ ನನಗೆ. ಇವರು ಯಾವಾಗಲೂ ಸರಿಯಾಗಿ ಹೆಕ್ತಾರ ಇಲ್ಲ ಅಂತ ನೋಡ್ಬೇಕಲ್ಲ, ಅದಕ್ಕೆ ಬೇಕಾಗಿ ನಾನು ಹೇಳಿದ್ದು. ನಮ್ಗೆ ಕಂಡ್ರೆ ಹೇಳಲೇ ಈಗೆಲ್ಲ ನೋಡ್ಬೇಕಾಗ್ತದೆ, ಇದ್ರ ಎಡೆಯಲ್ಲೆಲ್ಲ ಇರ್ತದೆ. ನಾವು ಮರ ಇಲ್ಲಿ ಉಂಟಂತ ಅಲ್ಲೇ ನೋಡಿದ್ರೆ ಮರದಿಂದ ಸುಮಾರು ಆಚೆಗೆ ಸಹ ಬೀಳ್ತದೆ. ನೋಡಿ ಇವತ್ತು ಡಾಕ್ಟರ್ ತೆಂಗಿನ ಹಾಕ್ಲಿಕ್ಕೆ ಬಂದಿದ್ದಾರೆ. ಬೆವರಿದೆ. ನಾ ತೋಟದಲ್ಲಿ ಇರ್ತೇನೆ ಆಯ್ತಾ, ನಾ ತೋಟದ ಕೆಲಸ ಸಹ ಮಾಡ್ತೇನೆ. ಒಂದು ರೇಂಜಿಗೆ ಎಷ್ಟು ಆಗ್ತದೆ ಅಷ್ಟು ಮಾಡ್ತೇನೆ. ಹಾಗೆ ಡಾಕ್ಟರ್ ಆಗಲ್ವಾ, ಡಾಕ್ಟರ್ ಖಾಲಿ ಇಲ್ಲ ಇದ್ರೆ ಕ್ಲಿನಿಕಲ್ಲಿ ಕೂತು ಸುಮ್ಮನೆ ಸ್ಟೆಥೋಸ್ಕೋಪ್ ಮುಟ್ತಾ ಆಗುತ್ತೆ. ಸ್ವಲ್ಪ ಹಾಗೆ ಇಲ್ಲಿ ಕೆಲಸ ಮಾಡಿ ತೋಟದ ಬಗ್ಗೆ ಎಲ್ಲ ಗೊತ್ತಿರಬೇಕಾಗ್ತದಲ್ಲ. ಹಾಗಾಗಿ ಅಕ್ಕ ಮಟ್ಟಿಗೆ ಒಂದು ಸಣ್ಣ ರೇಂಜಿಗೆ ತೋಟದ ಬಗ್ಗೆ ಗೊತ್ತುಂಟು ಅಷ್ಟೇ, ಹಾಗೆ ತೋಟದ ಕೆಲಸ ಮಾಡಲಿಕ್ಕೆ. ಮರದ ಅಡಿಯಲ್ಲಿ ನಿಮ್ಮದು ಬೇಡ, ತೆಂಗಿನಕಾಯಿ ಬೀಳ್ತು. ಮರದಲ್ಲಿ ತೆಂಗಿನಕಾಯಿ ತೆಗ್ದಾಗಿಲ್ಲ, ನಾವು ನಿಂತ್ರೆ ಅಪಾಯ ಆಯ್ತಾ. ತೆಂಗಿನಕಾಯಿ ನಿನ್ನೆ ಮಳೆ ಬಂದ ಕಾರಣ ಬೀಳ್ಬೋದು. ಈ ಕಣಿಯಲ್ಲಿ ನಮ್ಮ ಮನೆ ಹತ್ರದಿಂದಲೇ ಬರುವ ನೀರೆಲ್ಲ ಹೋಗುವ ಕಣಿ ಇದು. ಹಾಗೆ ಇದರಲ್ಲಿ ತುಂಬ ಮರದ ಇಂಥ ಮಾವಿನ ಮರ ಉಂಟು ನೋಡಿ ಅಲ್ಲೇ ಮೇಲೆ. ಹಾಗೆ ಅದರ ಬಜವೆಲ್ಲ ತುಂಬ ಬಿದ್ದಿತ್ತು, ತುಂಬ ರಾಶಿ ಇತ್ತು. ಅದನ್ನು ನಾನು ಮೇಲೆ ಹಾಕಿದ ಮೇಲೆ ಮಗ ಅಲ್ಲಿಗೆ ವಿಡಿಯೋ ಮಾಡಲಿಕ್ಕೆ ಅಂತ ಬಂದ. ಆಮೇಲೆ ಅಲ್ಲೆಲ್ಲ ನೋಡಿ ಒಂದೊಂದು ಕಾಲಿಗೆ ಸಿಗುವ ಹಾಗೆ ಬಳ್ಳಿ ಎಲ್ಲ ಇತ್ತು, ಅದನ್ನೆಲ್ಲ ಕಡಿದು ಸೈಡಿಗೆಲ್ಲ ಹಾಕ್ಕೊಂಡು, ಅದು ಇಲ್ಲದಿದ್ದರೆ ಆ ಬಳ್ಳಿ ಇದ್ದರೆ ವಾಪಸ್ಸಲ್ಲಿ ಮೇಲಿಂದ ನೀರು ಬರುವಾಗ ಬಂದ ಎಲೆಗಳೆಲ್ಲ ಅದರ ಹತ್ರ ಕೂತು ಅಲ್ಲಿ ನೀರು ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಲ್ಲ. ಹಾಗೆ ಒಮ್ಮೆ ಕ್ಲೀನ್ ಹೋಗುವಾಗೆ ಮಾಡಿದೆ ಅಷ್ಟೇ ನಾನು. ಈ ಮರದಲ್ಲಿ ಹದ ಬೆಳೆದ್ರೆ ಹುಳ ಆಗುದಿಲ್ಲ ಆಯ್ತು. ಇದರಲ್ಲಿ ಮಾವಿನಕಾಯಿ ತುಂಬ ಆಗ್ತದೆ, ವರ್ಷದಲ್ಲಿ 3 ಸಲ ಹೋಗ್ತದೆ, ಆದರೆ ಒಮ್ಮೆ ಉಳಿಯುವುದದು. ಅದರಲ್ಲಿ ಎಲ್ಲ ಹುಳ ಆಗ್ತದೆ, ನಾವು ಕೊಯ್ಯದಿದ್ರೆ ಎಲ್ಲ ಹುಳ. ಈ ಸಲ ಕೊಯ್ದೇ ಇಲ್ಲ, ಎಲ್ಲ ಹುಳ ಆಗಿ ಇಲ್ಲಿ ಬಿದ್ದುಕೊಂಡುಂಟು ಮರದ ಅಡಿಯಲ್ಲಿ. ನಮ್ಮ ಮನೆಯಲ್ಲಿನ ಹುಳ ಮಾವಿನ ಮರ ಅಂತಾನೆ ಹೇಳ್ಬೋದು, ಹುಳು ಇರುವಂತಹ ಮಾವಿನ ಮರ. ದೊಡ್ಡ ಮಾವಿನಕಾಯಿ ಮಾತ್ರ ಅದನ್ನು ಕೊಯ್ಲಿಕ್ಕೆ ನೋಡಿ. ಅವತ್ತು ಸಣ್ಣ ಮರ ಇರುವಾಗ ನಾನೇ ಹತ್ತಿ ಕೊಯ್ತಾ ಇದ್ದೆ. ಸ್ವಲ್ಪ ಇದಲ್ಲ ಸುಮಾರಿದ್ದು ಮಾವಿನ. ಇಲ್ಲಿ ಒಂದು ಬಿದ್ದುಕೊಂಡಿತ್ತಲ್ಲ ನೋಡಿ, ಇಲ್ಲಿ ಎಲ್ಲ ನೋಡಿ ಕೆಳಗೆ, ಮತ್ತೆ ಇಲ್ಲಿ ಮೇಲೆ ತೋರಿಸ್ತೇನೆ. ನಾ ಮೊನ್ನೆ ವಿಡಿಯೋಗಳಲ್ಲಿ ತೋರಿಸಿದ್ದೆ ನೋಡಿ. ಇಲ್ಲಿ ಎಷ್ಟು ದೊಡ್ಡ ಮಾವಿನಕಾಯಿ ನೋಡಿದ ನೋಡಿ, ದೊಡ್ಡ ಮಾವಿನಕಾಯಿ, ಅದ್ರದ್ದು ಹುಳ ಆಗ್ತದೆ. ಅಲ್ಲಿ ಮಲ್ಲಿಕ ಹಣ್ಣಾಗಿ ಬಿದ್ದವರ ತೋರಿಸಿ. ನೋಡಿ ಇಲ್ಲಿ ಮಲ್ಲಿಕ ಒಂದು ಹಣ್ಣಾಗಿ ಬಿದ್ದಿದೆ. ಯಾವ್ದು ನೋಡಿ ಇಲ್ಲಿ ತೋರಿಸ್ತೇನೆ. ಸುಮಾರು ಆಯ್ತು, ಸುಮಾರು ಉಂಟಿದ್ರಲ್ಲಿ ಮೇಲೆ. ಇನ್ನೀಗ ಮಳೆ ಬಂದು ನೀರಾದ ಮೇಲೆ ನಮಗೆ ನೀರು ಅಂದರೆ ತೋಟಕ್ಕೆ ನೀರು ಬೇಡ ಅಂತ ಆಗುವಷ್ಟು ಮಳೆ ಬಂದ ಮೇಲೆ ನಮಗೆ ಈ ಡ್ರಿಪ್ಪಿನ ಪೈಪನ್ನೆಲ್ಲ ಸುಂದಿ ಇಡುವ ಕೆಲಸ ಉಂಟು, ಕಟ್ಟಿ ಇಡುವ ಕೆಲಸ. ಇಲ್ಲಿ ಅದು ಸಹ ದೊಡ್ಡ ಸಣ್ಣ ಸಸಿ ತೋಟದ್ದು ಕೂಡ ಮೇಲೆ, ಈ ತೋಟದ್ದು ಸಹ ಅದನ್ನು ಕಟ್ಟಿ ಇಡೋದು ಒಂದು ದೊಡ್ಡ ಕೆಲಸ. ಇಲ್ಲದಿದ್ದರೆ ಹುಲ್ಲು ತುಂಬಿ ಮತ್ತೆ ಎಲ್ಲ ಪೈಪೆಲ್ಲ ಹಾಳಾಗ್ತದೆ. ಹಾಗೆ ಇದ್ರೆ ಎಲ್ಲ ಕಡ್ದು ಹೋಗ್ತದೆ, ಹುಲ್ಲು ತೆಗೆಯುವಾಗೆಲ್ಲ ತುಂಡಾಗಿ ಹೋಗ್ತದೆ. ಅದರನ್ನೊಂದು ಚೆಂದ ತೆಗೆದಿಡಬೇಕು, ಅಲ್ಲಿಗೆ ಮರಕ್ಕೆ ಕಟ್ಟಿ ಇಡೋದು, ಆಮೇಲೆ ಮಳೆ ಹೋದಾಗ ವಾಪಸ್ ಬಿಡಿಸುವ ಕೆಲಸ. ಹಾಗೆ ಆ 2 ಕೆಲಸ ಇರ್ತದೆ. ಇದೆಂತ ಡ್ರಿಪ್ ನಾವು ತೋಟಕ್ಕೆ ಮಾಡಿದರೆ. ಇಲ್ಲ ಸ್ಪ್ರಿಂಕ್ಲರ್ ಆದರೆ ಆ ಕೆಲಸ ಇರುವುದಿಲ್ಲ. ಪೈಪು ಸ್ವಲ್ಪ ಜಾಸ್ತಿ ಸರಿ ಮಾಡುವ ಕೆಲಸ ಸಹ ಇರ್ತದೆ ಸ್ಪ್ರಿಂಕ್ಲರ್ ಮಾಡುವಾಗ. ಹಾಗೆ ವಿಷಯ ಆಯಿತಾ. ಇದಕ್ಕೆ ಹಾಗೆ ಇನ್ನೀಗ ಮಳೆ ಜೋರು ಸರಿಯಾಗಿ ಮಳೆ ಬಂದು ನೀರಾದಾಗ ಕೋಳಿ ಗೊಬ್ಬರ ತಂದದನ್ನು ಬುಡಕ್ಕೆ ಹಾಕಿ, ಹುಲ್ಲೆಲ್ಲ ಇದ್ದದನ್ನು ತೆಗೆದುಕೊಂಡು ಇಟ್ಟು ಹಾಕಿ ಸೋಗೆಯನ್ನೆಲ್ಲ ಮತ್ತೆ ಅದರ ಮೇಲೆಗೆ ಕಡ್ದು ಇಡುವುದು. ಹಾಗೆ ನಾವು ಸೋಗೆ ಹಾಗೆ ಬಿಟ್ಟದ್ದು, ಮಳೆ ಬಂದಾಗ ಕಡಿಲಿಕ್ಕೂ ಸುಲಭ ಆಗ್ತದೆ. ಇದು ಕೊನೆಗೆ ಉಳಿದ ಅಡಿಕೆ ಎಲ್ಲ ನೋಡಿ, ಇದನ್ನೆಲ್ಲ ಎಕ್ಕಿದ್ದು. ಮತ್ತೆ ಒಂದು ಮಾವಿನ ಬಿದ್ದು ಸಿಕ್ಕಿತ್ತು, ಇದು ಮಲ್ಲಿಕ ನೋಡಿ. ಹಾಗೆ ತೋಟದಲ್ಲಿರುವ ನೋಡಿ, ಈಗ ಹಾಳೆ ಇದ್ದರೆ ಈಗ ಒಂದು ಕಡಿದು ಅದರಲ್ಲೆಲ್ಲ ಈಗ ಅಡಿಕೆಯನ್ನು ಇದ್ದದನ್ನೆಲ್ಲ ಹಾಕಿಕೊಂಡು ಬರೋದು. ಇದನ್ನು ತಂದು ಈಗ ಇಲ್ಲಿ ಸ್ಕೂಟ್ರಲ್ಲಿ ಇಟ್ಟಿರ್ತಾರೆ ನೋಡಿ. ಹಾಗೆ ಈ ಗೋಣಿಗೆ ಅದನ್ನು ಹಾಕೋದು, ಮತ್ತು ಇವ ತಗೊಂಡು ಹೋಗ್ತಾನೆ ಅದನ್ನು.
ಹೀಗೆ ಸುಲಭ ಆಗ್ತದೆ ಹಾಗೆ ಎಲ್ಲ. ಅಲ್ಲಿ ಹಾಕಿ ಹೇಳಿ ಮತ್ತು ಇದೆಲ್ಲಿಗೆ ಕತ್ಲಾಗೆ ಮರದ ಬಿಡಕ್ಕೆ ಹಾಕಿ. ನಾನು ಹಾಳೆಯನ್ನು ಕದ್ರೆ ಅದನ್ನು ಹಾಗೆ ತುಂಡು ಮಾಡಿ ಹಾಕುದಾಯ್ತಾ, ಹಾಗೆ ಇಟ್ಟು ಹೋಗುದಿಲ್ಲ. ಅದನ್ನು ಯಾರು ಎರ್ಕಿಕೊಂಡು ಹೋಗ್ತಾನಲ್ತು ಹೇಳಿ. ಸರಿ, ಇದನ್ನಾಗಿದ್ರೆ ಕಟ್ಟಿ ಎಲ್ಲ ಸ್ಕೂಟ್ರಲ್ಲಿ ಇಟ್ಟು ತಗೊಂಡು ಹೋಗು. ಒಮ್ಮೆಲೆ ಹೋಗ್ತದ ಇದನ್ನು ಇಷ್ಟನ್ನು ಒಮ್ಮೆಲೆ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ, ಏನು ಕಷ್ಟ ಇಲ್ಲ. ಈ ಥರ ಇಟ್ಟುಕೊಳ್ಳೋದು, ನಾನು ಇಲ್ಲಿ ಕೂತ್ಕೊಳ್ಳೋದು, ಹೊರಡುದು. ನಮ್ಮಂಥ ಸಣ್ಣ ಕೃಷಿಕರಿಗುಂಟಲ್ಲ ಈ ಥರದ ಸ್ಕೂಟಿ ಭಾರಿ ಒಂದು ಒಳ್ಳೆ ವಿಷಯ. ಇದರಲ್ಲಿ ನಮಗೆ ಐಟಮನ್ನೆಲ್ಲ ತಗೊಂಡೋಗ್ಲಿಕ್ಕೆ ಭಾರಿ ಸುಲಭ ಆಗ್ತದೆ. ಎಕ್ಸ್ಟ್ರಾ ಬೇರೆ ಗಾಡಿಯನ್ನು ಬೇಕಾಗುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಸ್ವಲ್ಪ ಹೆಕ್ಕಿದ ಅಡಿಕೆ ಆಗಿರ್ಬೋದು, ತೆಂಗಿನಕಾಯಿ ಇರ್ಬೋದು, ಇಂಥದ್ದನ್ನೆಲ್ಲ ಈ ಸ್ಕೂಟಿಯಲ್ಲೇ ನಾವು ತಗೊಂಡು ಹೋಗೋದು. ಇದಕ್ಕಿಂತ ಮುಂಚೆ ನಾವು ಚಾನಲ್ ಶುರು ಮಾಡೋದಕ್ಕಿಂತ ಆವಾಗಲೇ ನೀವು ನೋಡಿರ್ಬೋದು, ಆವಾಗ ನಮ್ಮ ಹತ್ರ ರೆಡ್ ಕಲರ್ ಇನ್ನೊಂದು ಸ್ಕೂಟಿ ಇತ್ತು. ಸೊ ಆವಾಗಿಂದಲೇ ಹಾಗೆ ಪ್ರತಿ ಸಲ ಏನೇ ತೋಟದಲ್ಲಿ ಇದ್ರೂ ಐಟಮನ್ನು ನಾವು ತಗೊಂಡು ಹೋಗ್ಲಿಕ್ಕೆ ಸ್ಕೂಟಿಯನ್ನೇ ಬಳಕೆ ಮಾಡೋದು. ಇಲ್ಲಿ ಈ ಥರ ಸ್ಕೂಟಿಯಲ್ಲೇ ಕಳೆಗೆ ತೋಟಕ್ಕೆ ಬರೋದು, ಇದಲ್ಲೇ ಐಟಮ್ ಹೀಗೆ ತೆಂಗಿನಕಾಯಿ ಇರ್ಬೋದು ಏನಿದ್ರು ತುಂಬಿಸ್ಕೊಂಡು ಮೇಲೆ ಹೋಗೋದು. ಯಾಕಂದರೆ ನಮ್ಮದಿದು ತುಂಬ ಅಂಡಮನೆಗೆ ಹೊಂಡದಲ್ಲಿ ಕಳಾಗಿರೋದು ತೋಟ. ಮೇಲೆ ಮನೆ ಹತ್ರಕ್ಕೆ ಹೋಗಲಿಕ್ಕೆ ಅಲ್ಲಿ ಎತ್ತರಕ್ಕೆ ಹೋಗಬೇಕಲ್ಲ, ಇದನ್ನೆಲ್ಲ ಹೊತ್ಕೊಂಡು ಹೋಗ್ಲಿಕ್ಕೆ ನಮಗೆ ನಿತ್ಯ ಬೆಳಗ್ಗೆ ಮಾಡಿಕೊಂಡು ಹೋದರೆ ಲೇಟ್ ಆಗ್ತದೆ, ನಂಗಂತ ಲೇಟ್ ಆಗ್ತದೆ. ಅದಕ್ಕೋಸ್ಕರ ನಾನು ಸ್ಕೂಟಿಯಲ್ಲೇ ಬಂದು ತೆಂಗಿನಕಾಯಿ ಎಲ್ಲ ತುಂಬಿಸೋದು, ಹಾಗೆ ಇಲ್ಲಿಗೆ ಮಾಡಿ ಹೀಗೆ ಹೊರಟದ್ದು. ಹಾಗೆ ಇನ್ನೀಗ ನಾವೆಲ್ಲ ಮನೆಗೆ ಹೊರಡೋದು. ಈ ಜಾಗದಲ್ಲಿ ಉಂಟಲ್ಲ, ಈ ರೋಡಿಗೆ ಚರಳೆಲ್ಲ ಹಾಕಿಸಿ ನನಗೆ ಹೋಗಲಿಕ್ಕೆ ಅಂತ ಮಾಡಿದಾಯ್ತಾ. ಇದಾದರೆ ಇದು ಹಾಕಿದ್ದು ಜಾಸ್ತಿ ಆಗಿದೆ ನನಗೆ, ಮತ್ತು ಈ ಹಂಪೆಲ್ಲ ಕೊಟ್ಟ ಕಾರಣ ಇದರಲ್ಲಿ ನನ್ನ ಕಾಲು ಸಹ ಕೆಳಗೆ ಬೇಕಿದ್ದರೆ ಮುಟ್ಟುವುದಿಲ್ಲ. ಹಾಗೆ ನಾನು ಸ್ಕೂಟಿಯಲ್ಲಿ ಹೋಗೋದೇ ಇಲ್ಲ ಇವಾಗ, ಮತ್ತು ಬಿದ್ದು ಕೈಕಾಲು ನೋವಾಗಿಕೊಂಡ್ರೆ ಅಂತ ಹಾಗೆಯೇ ಹೋಗೋದು. ಸ್ವಲ್ಪ ಎಲ್ಲ ಇದ್ದರೆ ಹೊತ್ತುಕೊಂಡು ಹೋಗ್ತೇನೆ ನಾನೇನಾದರೂ ಹೆಕ್ಕಿದರೆ. ಹಾಗಾಗಿದೆ ಇದು ನನಗೆ ಬೇಕಾಗಿ ಇವರು ಸರಿ ಮಾಡಲಿಕ್ಕೆ ಹೇಳಿದ್ದು. ನನಗಿದು ಅಂತೂ ಈ ರೋಡಿನ ಕೆಲಸ ಅಷ್ಟು ಇಷ್ಟ ಆಗಲಿಲ್ಲ, ಹೋಗುವಾಗೇ ಇಲ್ಲ. ನಡ್ಕೊಂಡು ಕೂಡ ನಾನು ಇಲ್ಲಿ ಹೋಗೋದಿಲ್ಲ, ಇವಾಗ ವೀಡಿಯೋ ಮಾಡಿಕೊಂಡು ಬರ್ತಾ ಇದ್ದೇನೆ. ನಾನು ಈ ತೋಟದ ಎಡೆಯಲ್ಲೇ ಹೋಗೋದು, ಈ ಜಾಗದಲ್ಲಿ ನಡ್ಕೊಂಡು ಹೋಗೋದಿಲ್ಲ. ಅಲ್ಲಿ ವೀಡಿಯೋ ಆಗ್ತಾ ಉಂಟು, ಅವರು ಮಗಂದು ಫೋಟೋ ತೆಗಿತಾ ಇದ್ದಾರ ಕಾಣ್ತದೆ ಸ್ಕೂಟಿಯಲ್ಲಿ ಹೋಗೋದನ್ನು. ಹಿಂದೆಯಿಂದ ನಾನು ತೆಗಿತಾ ಇದ್ದೇನೆ. ದಾಸವಾಳೆಲ್ಲ ನೋಡಿ, ಇದರಲ್ಲಿ ಬಳ್ಳಿ ತುಂಬಿಕೊಂಡಿದೆ ನೋಡಿ. ಎಲ್ಲಿ ಹೋದ್ರೊಂದು ಇದು ಹಳ್ಳಿ ತುಂಬಿಕೊಳ್ತು. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹತ್ರದಲ್ಲೇ ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಅವಾಗ ನಿಮಗೆ ನಾವು ಹಾಕುವಂತ ವಿಡಿಯೋದ ನೋಟಿಫಿಕೇಶನ್ಸ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.